ನಮಸ್ತೆ. ಇವತ್ತು ನಾನು ಸಿಂಪಲ್ ಆಗಿರುವಂಥ ಒಂದು ಫಿಶ್ ಫ್ರೈ ರೆಸಿಪಿ ಮಾಡ್ತಿದ್ದೀನಿ. ಇದಂತೂ ಯಾರಿಗೆಲ್ಲ ಫಿಶ್ ಇಷ್ಟ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದು ಸಿಂಪಲ್ ಕೂಡ. ಇದು ಮಾಡೋದಕ್ಕೆ ನೀವೇನು ಎಕ್ಸ್ಪರ್ಟ್ ಆಗಿರಬೇಕಾಗಿಲ್ಲ. ತುಂಬ ಈಸಿಯಾಗೆ ಮಾಡ್ಬೋದು. ಬನ್ನಿ ನೋಡೋಣ ಹೇಗಿರುತ್ತೆ. ಸೊ ಫಸ್ಟಿಗೆ ನಾವು ಫಿಶ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಅದಕ್ಕೆ ಒಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1.5 ಸ್ಪೂನಷ್ಟು ಕೊತ್ತಂಬರಿ ಪೌಡರು, ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ, ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರು, ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನಷ್ಟು ಜೀರಿಗೆ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಪೂರ್ತಿ ನಿಂಬೆ ಹಣ್ಣಿನ ಜ್ಯೂಸನ್ನ ತಗೋತಿದ್ದೀನಿ. ಈಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ಇವಾಗ ಇದು ನೀಟಾಗಿ ಪೇಸ್ಟ್ ಆಗಿದೆ. ಇವಾಗ ಈ ಪೇಸ್ಟ್ನ ತಗೊಂಡು ಫಿಶ್ ಪೀಸಸ್ಗೆ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಒಂದೊಂದು ಪೀಸ್ಗೂ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಹಾಗೆ ಎರಡೂ ಸೈಡು ಕೂಡ ನೀಟಾಗಿ ಮ್ಯಾರಿನೇಟ್ ಮಾಡ್ಕೋಬೇಕು. ಸೊ ಒಂದೊಂದು ಪೀಸ್ಗೂ ಎರಡು ಸೈಡು ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಸೊ ಪೇಸ್ಟ್ ಎಲ್ಲದಕ್ಕೂ ಹಚ್ಚಾದ್ಮೇಲೆ ಇದನ್ನ ಒಂದು ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಸೊ ಎರಡು ಕಡೆ ಮಗ್ಚಿ ನೀಟಾಗಿ ಬೇಯಿಸ್ಕೋಬೇಕು. ಸೊ ಸೈಡಲ್ಲಿ ಏನಾದರೂ ಮಸಾಲ ಬಿಟ್ಟಿದ್ರೆ ಅದನ್ನ ಹಾಗೆ ಫಿಶ್ಗೆ ಹಚ್ಚಿ. ಹಾಗೆ ಉಳಿದಿರೋ ಪೀಸನ್ನು ಸೇಮ್ ಮೆಥಡಲ್ಲಿ ಫ್ರೈ ಮಾಡ್ಕೊತ ಹೋಗ್ಬೇಕು.